ಎಂಎಲ್ಸಿ ಸಿಟಿ ರವಿ ವಿರುದ್ಧ ನಿಂದನೀಯ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು ಸಿಟಿ ರವಿ ಅವರಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರ. ಸಿಐಡಿಯಿಂದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ನೋಟಿಸ್ ಹೋಗಿತ್ತು. ನನಗೆ ನೋಟಿಸ್ ಬಂದಿದೆ, ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿ ಸ್ವತಃ ಸಿಟಿ ರವಿ ಅವರು ಹೇಳಿದ್ದಾರೆ. ವಿಚಾರಣೆಯಲ್ಲಿ ಸತ್ಯ ಏನಿದೆ ಎಲ್ಲವನ್ನೂ ಕೂಡ ಹೇಳ್ತೀನಿ. ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ವಿಚಾರಣೆಗೆ ಹಾಜರಾಗುವ ಕುರಿತು ಮಾತನಾಡಿದ್ದಾರೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು, ಸಚಿವರಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು, ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ CIDಯಿಂದ ಆಗೋದಕ್ಕೆ ಇವ್ರು ಬಿಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಯಾಕೆಂದರೆ ನನ್ನ ಮೇಲೆ ದೂರು ಕೊಟ್ಟವರ ದೂರನ್ನು ದಾಖಲಿಸೋದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಜುಡಿಸ್ಟಿಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅವರು ವಿಧಾನ ಪರಿಷತ್ತಿನ ಸಭಾಂಗಣದೊಳಗೆ ನಡೀತು ಅನ್ನುವಂಥ ಕಾರಣಕ್ಕೆ ನನ್ನ ಮೇಲೆ ಪೊಲೀಸ್ ಸ್ಟೇಷನಿಗೆ ದೂರು ಕೊಟ್ಟರು. ದೂರು ದಾಖಲಿಸೋದಕ್ಕೆ ಮುಂಚೆ ಈ ವಿಧಾನ ಪರಿಷತ್ತಿನ ಸಭಾಂಗಣ ನಮ್ಮ ವ್ಯಾಪ್ತಿಯೊಳಗೆ ಬರುತ್ತಾ ಅಂತ ಜುಡಿಸ್ಟಿಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕಿತ್ತು. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು. ಅದನ್ನೇನು ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ. ನನಗೆ ನೋಟಿಸ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈಗ ಸಿಐಡಿ ಇನ್ವೆಸ್ಟಿಗೇಷನ್ಗೆ ಸಿಟಿ ರವಿ ಅವರು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಸಾಗುತ್ತೆ ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಅಂತ? ಪ್ರೇಮ್, ಡಿಸೆಂಬರ್ 19ನೇ ತಾರೀಕು ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಮತ್ತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಜಟಾಪಟಿ ನಡೀತು. ಆ ಸಂಬಂಧಪಟ್ಟಂತೆ ಸಿಐಡಿ ಇಂದ ತನಿಖೆ ಆರಂಭ ಆಗಿದೆ. ರಾಜ್ಯ ಸರ್ಕಾರ ಬಿಜೆಪಿ ಸಿಬಿಐಗೆ ವಹಿಸಿ ಅಂತ ಆಗ್ರಹ ಮಾಡಿದ್ರು ಕೂಡ ಸಿಐಡಿಗೆ ತನಿಖೆಯ ಪ್ರಕರಣವನ್ನು ವಹಿಸಲಾಗಿತ್ತು. ಸಿಐಡಿ ತನಿಖೆ ಆರಂಭ ಆಗಿದೆ. ಈ ಮುಂಚೆನೆ ಮಹಜರ್ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಪರಿಷತ್ನಲ್ಲಿ ಮಹಜರ್ ಮಾಡಬೇಕಾ ಮಾಡಬಾರ್ದಾ, ಜೊತೆಗೆ ಸಭಾಪತಿ ಅನುಮತಿ ಕೋರಿ ಸಿಐಡಿ ಕೂಡ ಪತ್ರ ಬರ್ತಿದೆ. ಯಾವ ತರದ ಮಹಜರ್ ಅಂತ ಅವರು ಕೂಡ ಮರುಪತ್ರ ಬರೆದವ್ರೆ. ಇದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಇಬ್ರಿಗೂ. ಈ ಮಧ್ಯೆ ತನಿಖೆ ಆರಂಭ ಆಗಿದೆ. ಸಂಬಂಧಪಟ್ಟಿರುವಂತಹ ಪ್ರಕರಣದಲ್ಲಿ ಸಂಬಂಧಪಟ್ಟಿರುವಂತಹ ಸಿಟಿ ರವಿ ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಇದು 2ನೇ ನೋಟಿಸು. ಮೊದಲನೇ ನೋಟಿಸ್ಗೆ ಅವರು ಬಂದಿರಲಿಲ್ಲ ಅನಿವಾರ್ಯ ಕಾರಣದಿಂದ. ಈಗ 2ನೇ ನೋಟಿಸು ಇವತ್ತು 2 ಗಂಟೆಗೆ 3 ಗಂಟೆಗೆ ಬನ್ನಿ ಅಂತ ಸಿಐಡಿ ಅಧಿಕಾರಿಗಳು, ತನಿಖಾಧಿಕಾರಿಯಾಗಿರುವಂತಹ ಕೇಶವಮೂರ್ತಿ ಅವರು ವಿಚಾರಣೆಗೆ ಕರೆದಿದ್ದಾರೆ. ಹಾಗಾಗಿ ಈಗಷ್ಟೇ ಸಿಟಿ ರವಿ ಅವರು ಮಾತಾಡಿ ನಾನು ವಿಚಾರಣೆಗೆ ಹೋಗ್ತೇನೆ, ಸತ್ಯ ಏನಿದೆ ನಾನು ಅದನ್ನ ಹೇಳ್ತೇನೆ, ಸತ್ಯ ಗೆಲ್ಲುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸದಸ್ಯರಾಗಿರುವಂತಹ ಸಂಕನೂರ್ ಅವರು, DS ಅರುಣ್ ಅವರು, ರವಿಕುಮಾರ್ ಅವರು ಸಭಾಪತಿಗೆ ದೂರು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಜನಪ್ರತಿನಿಧಿಯ ಹಕ್ಕುಚ್ಯುತಿ ಆಗಿದೆ, ಸದಸ್ಯರ ಹಕ್ಕುಚ್ಯುತಿ ಆಗಿದೆ, ಸದಸ್ಯ ಅಂದ್ರೆ ಸದನದಲ್ಲಿ ಏನಾಯ್ತು, ಹೊರಗಡೆ ಏನಾಯ್ತು ಎಲ್ಲವನ್ನು ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ವಿಚಾರಣೆ ಕರೆದಿದ್ದಾರೆ. ಸಿಟಿ ರವಿ ಅವರು ಮಧ್ಯಾಹ್ನ 3 ಗಂಟೆಗೆ ಸಿಐಡಿ ಕಚೇರಿಗೆ ಹೋಗ್ತಾರೆ. ಏನಾಗಿದೆ ಎಲ್ಲವನ್ನು ಕೂಡ ಹೇಳ್ತಾರೆ. ಈ ಮಧ್ಯೆ ಮಹಜರ್ ಯಾವಾಗ ಮಾಡ್ತಾರೆ ಅನ್ನುವಂತ ಚರ್ಚೆಯು ಕೂಡ ನಡೀತಾ ಇದೆ. ಆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಭಾಪತಿಗೆ ಸಿಐಡಿ ಅವರು ಕ್ಲಾರಿಟಿ ಕೊಟ್ಟಿಲ್ಲ. ಈಗ ಸಿಟಿ ರವಿ ಅವರ ವಿಚಾರಣೆ ಒಂದೇ ಸಿಟ್ಟಿಂಗ್ಗೆ ಆಗೋದಿಲ್ಲ, ಮತ್ತೊಮ್ಮೆ ಕರಿಬೇಕಾಗುತ್ತೆ. ಯಾಕಂದ್ರೆ ಸಮಗ್ರವಾದಂತಹ ಮಾಹಿತಿಯನ್ನ ಪಡ್ಕೋಬೇಕು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಿಐಡಿ ಅಧಿಕಾರಿಗಳು ಕರಿಬೇಕಾಗುತ್ತೆ. ಆ ನಂತರ ಮಹಜರ್ ಮಾಡ್ತಾರಾ, ಅದಕ್ಕೂ ಮುಂಚೆ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.